शहर बिदर में युवा सांसद सागर खंडे के कार्यालय में दशहरा पूजा आयोजित की गई, जिसमें सांसद सागर खंडे ने भाग लिया और पूजा पाठ और प्रार्थना की। मां श्री भवानी माता का आशीर्वाद मेरे लोकसभा क्षेत्र के सभी लोगों पर बना रहे और पूरे देश में सुख शांति और समृद्धि बनी रहे। इस अवसर पर युवा सांसद सागर खंडे ने मीडिया से बात की। केपी न्यूज़ के कैमरामैन पप्पूराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब कीजिए। ಸೀರೆಯಲ್ಲಿ ಆಯುಧ ಪೂಜೆ ನಾವು ಮಾಡಿದ್ದೀವಿ. ನಾಳೆ ವಿಜಯದಶಮಿ ಇದೆ. ಎಲ್ರಿಗೂ ನನ್ನ ವತಿಯಿಂದ, ನಮ್ಮ ಪರಿವಾರದ ವತಿಯಿಂದ ವಿಜಯದಶಮಿ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಈಗಾಗಲೇ ತಾವು ಪ್ರಶ್ನೆ ಕೇಳಿದ್ರಿ, ಈಗಾಗಲೇ ಭಾರಿ ಮಳೆಯಿಂದ ಎಲ್ಲ ಕಡೆ ಬೆಳೆ ಹಾಳಾಗಿದೆ ಅಂತಂಬೋದು. ನಿನ್ನೆನೇ ಕೂಡ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ವೀಕ್ಷಣೆ ಮಾಡಿದ್ದಾರೆ, ರಿವ್ಯೂ ಮಾಡಿದ್ದಾರೆ, ಏರಿಯಲ್ ವಿಸಿಟ್ ಕೂಡ ಮಾಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬರು ಹಾಗೂ ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಸರ್ ಕೂಡ ಅವ್ರ ಜೊತೆ ಇದ್ರು. ಈಗಾಗಲೇ ಒಂದು ಸ್ಪೆಷಲ್ ಪ್ಯಾಕೇಜ್ ಕೂಡ ಅನೌನ್ಸ್ ಮಾಡಿದ್ದಾರೆ, ಘೋಷಣೆ ಮಾಡಿದ್ದಾರೆ. ಅದರಲ್ಲಿ 1 ಹೆಕ್ಟೇರ್ಗೆ ಇನ್ನೂ 8,500 ರೂಪಾಯಿ ಜಾಸ್ತಿ ಸಿಗುತ್ತೆ. ಇನ್ನು SDRF NDRF ನಾಮ್ಸ್ ಪ್ರಕಾರ ಏನು ಬರ್ತಾ ಇದೆ, ಅದ್ರ ಜೊತೆ ಇನ್ನೂ 8,500 ರೂಪಾಯಿ ಜಾಸ್ತಿ ಬರುತ್ತೆ. ನಾನು ಕೂಡ ಕೇಂದ್ರ ಸರ್ಕಾರಕ್ಕೆ ಕೂಡ ನಾನು ಮನವಿ ಮಾಡಿದ್ದೀನಿ, ಕೇಂದ್ರ ಸರ್ಕಾರನೂ ಕೂಡ ಮುಂದೆ ಬಂದು ಈ ಸಲ ನಮ್ಮ ಭಾಗಕ್ಕೆ ಇನ್ನೂ ಜಾಸ್ತಿ ನಮ್ಮ ರೈತರಿಗೆ ಪರಿಹಾರ ಕೊಡೋಪ್ಲೆ ಒಂದು ಸ್ಪೆಷಲ್ ಪ್ಯಾಕೇಜ್ ಘೋಷಣೆ ಮಾಡಬೇಕು.